ಬಿಜೆಪಿ ಮಾಜಿ ಶಾಸಕನ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಶಾಸಕ ವೀರಣ್ಣ ಚರಂತಿ ಮಠರಿಂದ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬಾಗಲಕೋಟೆಯ ಆನಂದ ಮುತ್ತಗಿ ಹಲ್ಲೆಗೊಳಗಾದಂತಹ ಈ ವ್ಯಕ್ತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಜಾಗರಣ ವೇದಿಕೆ ಜಿಲ್ಲಾಧ್ಯಕ್ಷ ಆನಂದ ಮುತ್ತಗಿ ಬ್ಯಾಂಕ್ ಸಾಲವನ್ನ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ವೀರಣ್ಣ ಚರಂತಿ ಮಠ ಸೇರಿ 4 ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಬಾಗಲಕೋಟೆ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ವೀರಣ್ಣ ಚರಂತಿ ಮಠರಿಂದ ಜೊತೆಗೆ 4 ಜನ ಸೇರಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ಹಲ್ಲೆ ಮಾಡಿದ್ರ ಹಾಗಾದ್ರೆ ಬಿಜೆಪಿ ಮಾಜಿ ಶಾಸಕ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸದ್ಯ ಹಲ್ಲೆಗೆ ಒಳಗಾದಂತವರು ಚಿಕಿತ್ಸೆಯನ್ನ ಪಡೆದುಕೊಳ್ತಿರುವಂತಹ ದೃಶ್ಯಗಳನ್ನ ಕೂಡ ನಾವು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀವಿ. ಗಂಭೀರವಾದಂತಹ ಆರೋಪವನ್ನ ಒಂದು ಕಡೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಅಲ್ಲಿ ಸಾಲವನ್ನ ತೆಗೆದುಕೊಂಡಿದ್ರು, ಬಟ್ ಅದು ಮರುಪಾವತಿ ಆಗಿಲ್ಲ, ಹಾಗಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬಾಗಲಕೋಟೆ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ವೀರಣ್ಣ ಚರಂತಿ ಮಠ ಸೇರಿ 4 ವಿರುದ್ಧ ದೂರು ದಾಖಲಾಗಿರುವಂತದ್ದು. ಹಾಗಾದ್ರೆ ಇಲ್ಲಿ ನಡೆದಿರುವಂತದ್ದು ಏನು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬ್ಯಾಂಕ್ ಸಾಲ ಮರುಪಾವತಿ ಮಾಡಿಲ್ಲ ಅನ್ನುವಂತಹ ಒಂದೇ ವಿಚಾರಕ್ಕಾಗಿ ಹಲ್ಲೆ ಯಾಕೆ ಮಾಡಿದ್ರು, ಬ್ಯಾಂಕ್ಗೆ ಸಾಲ ಮರುಪಾವತಿ ಮಾಡಿಲ್ಲದೆ ಇರೋದಕ್ಕೂ ಮತ್ತು ಇವ್ರಿಗೂ ಏನ್ ಸಂಬಂಧ, ಈ ಎಲ್ಲ ಆಂಗಲ್ ಇಂದ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಒಂದು ಕಡೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮಾಜಿ ಶಾಸಕ ಇವರು. ನಾನು ವ್ಯಾಪಾರ ಹಿನ್ನೆಲೆಯಲ್ಲಿ ನಾನು ಬೇಳೂರು ಗುರುಬಸವ ಸಹಕಾರಿ ಸಂಘದೊಳಗೆ ನಂದು ಲೋನ್ ಇದೆ. ಆ ಲೋನು ರೀಪೇಮೆಂಟ್ ಆಗೋದು ಸ್ವಲ್ಪ ಈ 2018ರಿಂದ ಕರೋನಾದಿಂದ ನಮ್ಮ ಮನೆಯೊಳಗೆ ಕೆಲವೊಂದು ಘಟನೆ ನಡೆದಿದ್ದರಿಂದ ನನಗೆ ಹೆಚ್ಚು ಕಡಿಮೆ ಆಗಿದೆ ಅದನ್ನು ರೀಪೇಮೆಂಟ್ ಆಗೋದ್ರೊಳಗೆ. ಅದರ ಸಲುವಾಗಿ ನಾನು ನನ್ನ ಒಂದು ಹೊಲದ ವ್ಯವಹಾರ ಮಾಡಿ ಹೊಲದ ಮಾರಾಟ ಮಾಡಿ ಅದನ್ನು ಲೋನ್ ತುಂಬಬೇಕಂತೇಳಿ ನನ್ನ ನಿನ್ನೆ 10 ನನಗೆ ಕರೆದಿದ್ರಿ APMC ಒಳಗೆ ನಮ್ಮ ವ್ಯಾಪಾರಸ್ಥರು. ಅದಕ್ಕೆ ಜಾಮೀನಾದಂಥ ಮಲ್ಲು ಅತನಿಯವರು, ನಾಗಾಳ್ ಮುರುಗೇಶ್ ಅವರು ಕರೆದಿದ್ರು. ಅದನ್ನು ವ್ಯವಹಾರ ಮಾತಾಡಿದ ಮ್ಯಾಗ 1 ಗಂಟೆ ತನಕ ಅವ್ರ ಜೋಡಿ ಕೂತಿದ್ದೆ ನಾನು. ಅಲ್ಲಿಂದ ನಾನು ಮುಗಿದ ಮ್ಯಾಗ ನಾನು ಹೊಳೆ ನನ್ನ ಮನೆಗೆ ಯಥಾಸ್ಥಿತಿ ನನ್ನ ಮನೆಗೆ ಬಂದಿದ್ದೆ. ಮುಂದೆ 1:15ಗೆ ನನಗೆ ಮಹೇಶ್ ಅಂಗಡಿಯವರು ಮತ್ತೆ ಕರೆದ್ರು, ಇಲ್ಲ ಚರಂತಿ ಮಠರಿಗೆ ಬೆಟ್ಟಾಗಿ ಬರೋಣ ಬಾ ಅಂತೇಳಿ. ಆದರೂ ನಾನು ಅದಕ್ಕೆ ಬೇಡ, ಈಗೆಲ್ಲ ದುಡ್ಡು ತುಂಬಿದ ಮ್ಯಾಗ ಬೆಟ್ಟಾಗೋಣ ಅಂತಂದ್ರು. ಇಲ್ಲ ಬೆಟ್ಟಾಗೋನು ಬರೋಣ ಅಂತೇಳಿ ಕರ್ಕೊಂಡು ಹೋದರು. ಚರಂತಿ ಮಠರ ಬ್ಯಾಂಕಿನ ಅಧ್ಯಕ್ಷ ಇದ್ದಾರೆ. ಅವರು ಕರೆದ ಮ್ಯಾಗ ಅಲ್ಲಿ ಹೋದ್ಮ್ಯಾಗ ಹೋದ್ಕೊನ ಅವಾಚ್ಯ ಶಬ್ದಗಳಿಂದ ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುಂದೆ ಒಂದು 5-10 ನಿಮಿಷ ಬೈದು ಮತ್ತೊಂದು 5-10 ನಿಮಿಷ ನನಗೆ. ಬಿಜೆಪಿ ಮಾಜಿ ಶಾಸಕನ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಶಾಸಕ ವೀರಣ್ಣ ಚರಂತಿ ಮಠರಿಂದ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬಾಗಲಕೋಟೆಯ ಆನಂದ ಮುತ್ತಗಿ ಹಲ್ಲೆಗೊಳಗಾದಂತಹ ಈ ವ್ಯಕ್ತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಜಾಗರಣ ವೇದಿಕೆ ಜಿಲ್ಲಾಧ್ಯಕ್ಷ ಆನಂದ ಮುತ್ತಗಿ ಬ್ಯಾಂಕ್ ಸಾಲವನ್ನ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ವೀರಣ್ಣ ಚರಂತಿ ಮಠ ಸೇರಿ 4 ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಬಾಗಲಕೋಟೆ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ವೀರಣ್ಣ ಚರಂತಿ ಮಠರಿಂದ ಜೊತೆಗೆ 4 ಜನ ಸೇರಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ಹಲ್ಲೆ ಮಾಡಿದ್ರ ಹಾಗಾದ್ರೆ ಬಿಜೆಪಿ ಮಾಜಿ ಶಾಸಕ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸದ್ಯ ಹಲ್ಲೆಗೆ ಒಳಗಾದಂತವರು ಚಿಕಿತ್ಸೆಯನ್ನ ಪಡೆದುಕೊಳ್ತಿರುವಂತಹ ದೃಶ್ಯಗಳನ್ನ ಕೂಡ ನಾವು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀವಿ. ಗಂಭೀರವಾದಂತಹ ಆರೋಪವನ್ನ ಒಂದು ಕಡೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಅಲ್ಲಿ ಸಾಲವನ್ನ ತೆಗೆದುಕೊಂಡಿದ್ರು, ಬಟ್ ಅದು ಮರುಪಾವತಿ ಆಗಿಲ್ಲ, ಹಾಗಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬಾಗಲಕೋಟೆ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ವೀರಣ್ಣ ಚರಂತಿ ಮಠ ಸೇರಿ 4 ವಿರುದ್ಧ ದೂರು ದಾಖಲಾಗಿರುವಂತದ್ದು. ಹಾಗಾದ್ರೆ ಇಲ್ಲಿ ನಡೆದಿರುವಂತದ್ದು ಏನು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬ್ಯಾಂಕ್ ಸಾಲ ಮರುಪಾವತಿ ಮಾಡಿಲ್ಲ ಅನ್ನುವಂತಹ ಒಂದೇ ವಿಚಾರಕ್ಕಾಗಿ ಹಲ್ಲೆ ಯಾಕೆ ಮಾಡಿದ್ರು, ಬ್ಯಾಂಕ್ಗೆ ಸಾಲ ಮರುಪಾವತಿ ಮಾಡಿಲ್ಲದೆ ಇರೋದಕ್ಕೂ ಮತ್ತು ಇವ್ರಿಗೂ ಏನ್ ಸಂಬಂಧ, ಈ ಎಲ್ಲ ಆಂಗಲ್ ಇಂದ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಒಂದು ಕಡೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮಾಜಿ ಶಾಸಕ ಇವರು. ನಾನು ವ್ಯಾಪಾರ ಹಿನ್ನೆಲೆಯಲ್ಲಿ ನಾನು ಬೇಳೂರು ಗುರುಬಸವ ಸಹಕಾರಿ ಸಂಘದೊಳಗೆ ನಂದು ಲೋನ್ ಇದೆ. ಆ ಲೋನು ರೀಪೇಮೆಂಟ್ ಆಗೋದು ಸ್ವಲ್ಪ ಈ 2018ರಿಂದ ಕರೋನಾದಿಂದ ನಮ್ಮ ಮನೆಯೊಳಗೆ ಕೆಲವೊಂದು ಘಟನೆ ನಡೆದಿದ್ದರಿಂದ ನನಗೆ ಹೆಚ್ಚು ಕಡಿಮೆ ಆಗಿದೆ ಅದನ್ನು ರೀಪೇಮೆಂಟ್ ಆಗೋದ್ರೊಳಗೆ.
ಅದರ ಸಲುವಾಗಿ ನಾನು ನನ್ನ ಒಂದು ಹೊಲದ ವ್ಯವಹಾರ ಮಾಡಿ ಹೊಲದ ಮಾರಾಟ ಮಾಡಿ ಅದನ್ನು ಲೋನ್ ತುಂಬಬೇಕಂತೇಳಿ ನನ್ನ ನಿನ್ನೆ 10 ನನಗೆ ಕರೆದಿದ್ರಿ APMC ಒಳಗೆ ನಮ್ಮ ವ್ಯಾಪಾರಸ್ಥರು ಅದಕ್ಕೆ ಜಾಮೀನಾದಂಥ ಮಲ್ಲು ಅತನಿಯವರು ನಾಗಾಳ್ ಮುರುಗೇಶ್ ಅವರು ಕರೆದಿದ್ರು ಅದನ್ನು ವ್ಯವಹಾರ ಮಾತಾಡಿದ ಮ್ಯಾಗ 1 ಗಂಟೆ ತನಕ ಅವ್ರ ಜೋಡಿ ಕೂತಿದ್ದೆ ನಾನು. ಅಲ್ಲಿಂದ ನಾನು ಮುಗಿದ ಮ್ಯಾಗ ನಾನು ಹೊಳೆ ನನ್ನ ಮನೆಗೆ ಯಥಾಸ್ಥಿತಿ ನನ್ನ ಮನೆಗೆ ಬಂದಿದ್ದೆ. ಮುಂದೆ 1:30ಗೆ ನನಗೆ ಮಹೇಶ್ ಅಂಗಡಿಯವರು ಮತ್ತೆ ಕರೆದ್ರು, ಇಲ್ಲ ಚರಂತ ಮುಟ್ರಿಗೆ ಬೆಟ್ಟಾಗಿ ಬರೋಣ ಬಾ ಅಂತೇಳಿ. ಆದರೂ ನಾನು ಅದಕ್ಕೆ ಬೇಡ, ಈಗೆಲ್ಲ ದುಡ್ಡು ತುಂಬಿದ ಮ್ಯಾಗ ಬೆಟ್ಟಾಗೋಣ ಅಂತಂದ್ರು. ಇಲ್ಲ ಬೆಟ್ಟಾಗೋನು ಬರೋಣ ಅಂತೇಳಿ ಕರ್ಕೊಂಡು ಹೋದರು. ಚರಂತಿ ಮಠರ ಬ್ಯಾಂಕಿನ ಅಧ್ಯಕ್ಷ ಇದ್ದಾರೆ, ಅವರು ಕರೆದ ಮ್ಯಾಗ ಹೋದೆ. ಅಲ್ಲಿ ಹೋದ್ಮ್ಯಾಗ ಹೋದ್ಕೊನ ಅವಾಚ್ಯ ಶಬ್ದಗಳಿಂದ ಬ್ಯಾಕ್ ಸ್ಟಾರ್ಟ್ ಮಾಡಿದ್ರು. ಮುಂದೆ ಒಂದು 5-10 ನಿಮಿಷ ಬೈದು ಮತ್ತೊಂದು 5-10 ನಿಮಿಷ ನನಗೆ. ಬಿಜೆಪಿ ಮಾಜಿ ಶಾಸಕನ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಶಾಸಕ ವೀರಣ್ಣ ಚರಂತಿ ಮಠರಿಂದ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬಾಗಲಕೋಟೆಯ ಆನಂದ ಮುತ್ತಗಿ ಹಲ್ಲೆಗೊಳಗಾದಂತಹ ಈ ವ್ಯಕ್ತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಜಾಗರಣ ವೇದಿಕೆ ಜಿಲ್ಲಾಧ್ಯಕ್ಷ ಆನಂದ ಮುತ್ತಗಿ ಬ್ಯಾಂಕ್ ಸಾಲವನ್ನ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ವೀರಣ್ಣ ಚರಂತಿ ಮಠ ಸೇರಿ 4 ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಬಾಗಲಕೋಟೆ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ವೀರಣ್ಣ ಚರಂತಿ ಮಠರಿಂದ ಜೊತೆಗೆ 4 ಜನ ಸೇರಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ಹಲ್ಲೆ ಮಾಡಿದ್ರ ಹಾಗಾದ್ರೆ ಬಿಜೆಪಿ ಮಾಜಿ ಶಾಸಕ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸದ್ಯ ಹಲ್ಲೆಗೆ ಒಳಗಾದಂಥವರು ಚಿಕಿತ್ಸೆಯನ್ನ ಪಡೆದುಕೊಳ್ತಿರುವಂತಹ ದೃಶ್ಯಗಳನ್ನ ಕೂಡ ನಾವು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀವಿ. ಗಂಭೀರವಾದಂತಹ ಆರೋಪವನ್ನ ಒಂದು ಕಡೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಅಲ್ಲಿ ಸಾಲವನ್ನ ತೆಗೆದುಕೊಂಡಿದ್ರು, ಬಟ್ ಅದು ಮರುಪಾವತಿ ಆಗಿಲ್ಲ, ಹಾಗಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬಾಗಲಕೋಟೆ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ವೀರಣ್ಣ ಚರಂತಿ ಮಠ ಸೇರಿ 4 ವಿರುದ್ಧ ದೂರು ದಾಖಲಾಗಿರುವಂತದ್ದು. ಹಾಗಾದ್ರೆ ಇಲ್ಲಿ ನಡೆದಿರುವಂತದ್ದು ಏನು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬ್ಯಾಂಕ್ ಸಾಲ ಮರುಪಾವತಿ ಮಾಡಿಲ್ಲ ಅನ್ನುವಂತಹ ಒಂದೇ ವಿಚಾರಕ್ಕಾಗಿ ಹಲ್ಲೆ ಯಾಕೆ ಮಾಡಿದ್ರು, ಬ್ಯಾಂಕ್ಗೆ ಸಾಲ ಮರುಪಾವತಿ ಮಾಡಿಲ್ಲದೆ ಇರೋದಕ್ಕೂ ಮತ್ತು ಇವ್ರಿಗೂ ಏನ್ ಸಂಬಂಧ, ಈ ಎಲ್ಲ ಆಂಗಲ್ ಇಂದ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಒಂದು ಕಡೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮಾಜಿ ಶಾಸಕ ಇವರು. ನಾನು ವ್ಯಾಪಾರ ಹಿನ್ನೆಲೆಯಲ್ಲಿ ನಾನು ಬೇಳೂರು ಗುರುಬಸವ ಸಹಕಾರಿ ಸಂಘದೊಳಗೆ ನಂದು ಲೋನ್ ಇದೆ. ಆ ಲೋನು ರೀಪೇಮೆಂಟ್ ಆಗೋದು ಸ್ವಲ್ಪ ಈ 2018ರಿಂದ ಕರೋನಾದಿಂದ ನಮ್ಮ ಮನೆಯೊಳಗೆ ಕೆಲವೊಂದು ಘಟನೆ ನಡೆದಿದ್ದರಿಂದ ನನಗೆ ಹೆಚ್ಚು ಕಡಿಮೆ ಆಗಿದೆ ಅದನ್ನು ರೀಪೇಮೆಂಟ್ ಆಗೋದ್ರೊಳಗೆ. ಅದರ ಸಲುವಾಗಿ ನಾನು ನನ್ನ ಒಂದು ಹೊಲದ ವ್ಯವಹಾರ ಮಾಡಿ ಹೊಲದ ಮಾರಾಟ ಮಾಡಿ ಅದನ್ನು ಲೋನ್ ತುಂಬಬೇಕಂತೇಳಿ ನನ್ನ ನಿನ್ನೆ 10 ನನಗೆ ಕರೆದಿದ್ರಿ APMC ಒಳಗೆ ನಮ್ಮ ವ್ಯಾಪಾರಸ್ಥರು ಅದಕ್ಕೆ ಜಾಮೀನಾದಂಥ ಮಲ್ಲು ಅತನಿಯವರು ನಾಗಾಳ್ ಮುರುಗೇಶ್ ಅವರು ಕರೆದಿದ್ರು ಅದನ್ನು ವ್ಯವಹಾರ ಮಾತಾಡಿದ ಮ್ಯಾಗ 1 ಗಂಟೆ ತನಕ ಅವ್ರ ಜೋಡಿ ಕೂತಿದ್ದೆ ನಾನು. ಅಲ್ಲಿಂದ ನಾನು ಮುಗಿದ ಮ್ಯಾಗ ನಾನು ಹೊಳೆ ನನ್ನ ಮನೆಗೆ ಯಥಾಸ್ಥಿತಿ ನನ್ನ ಮನೆಗೆ ಬಂದಿದ್ದೆ. ಮುಂದೆ 1:30ಗೆ ನನಗೆ ಮಹೇಶ್ ಅಂಗಡಿಯವರು ಮತ್ತೆ ಕರೆದ್ರು, ಇಲ್ಲ ಚರಂತ ಮುಟ್ರಿಗೆ ಬೆಟ್ಟಾಗಿ ಬರೋಣ ಬಾ ಅಂತೇಳಿ. ಆದರೂ ನಾನು ಅದಕ್ಕೆ ಬೇಡ, ಈಗೆಲ್ಲ ದುಡ್ಡು ತುಂಬಿದ ಮ್ಯಾಗ ಬೆಟ್ಟಾಗೋಣ ಅಂತಂದ್ರು. ಇಲ್ಲ ಬೆಟ್ಟಾಗೋನು ಬರೋಣ ಅಂತೇಳಿ ಕರ್ಕೊಂಡು ಹೋದರು. ಚರಂತಿ ಮಠರ ಬ್ಯಾಂಕಿನ ಅಧ್ಯಕ್ಷ ಇದ್ದಾರೆ, ಅವರು ಕರೆದ ಮ್ಯಾಗ ಹೋದೆ. ಅಲ್ಲಿ ಹೋದ್ಮ್ಯಾಗ ಹೋದ್ಕೊನ ಅವಾಚ್ಯ ಶಬ್ದಗಳಿಂದ ಬ್ಯಾಕ್ ಸ್ಟಾರ್ಟ್ ಮಾಡಿದ್ರು. ಮುಂದೆ ಒಂದು 5-10 ನಿಮಿಷ ಬೈದು ಮತ್ತೊಂದು 5-10 ನಿಮಿಷ ನನಗೆ